ಈ ದುರಂತದಲ್ಲಿ ಅಭಿಮಾನಿಗಳು ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿದ್ದಾರೆ ಅನ್ನೋ ವಿಚಾರ ಟಿವಿ ನೋಡ್ತಾ ಇದ್ದಂತಹ ಅನೇಕ ತಾಯಂದಿರಿಗೆ ಗಾಬರಿ ತರಿಸಿತ್ತು. ಕಾರಣ ಅವರ ಮಕ್ಕಳು ಕೂಡ ಆ ಜಾಗದಲ್ಲಿದ್ದರು. ಅವರಿಗೆ ಫೋನ್ ಮಾಡ್ತಾ ಇದ್ರೆ ಫೋನ್ ರಿಸೀವ್ ಮಾಡೋದಕ್ಕೆ ಆ ಕಡೆಯಿಂದ ಯಾರೂ ಇರಲಿಲ್ಲ. ಇದರಿಂದ ಆತಂಕಕ್ಕೆ ಒಳಗಾದಂತಹ ಪೋಷಕರು ಒಂದು ಕಡೆಗೆ ಸ್ಟೇಡಿಯಂ ಕಡೆಗೆ ಲಗ್ಗೆ ಇಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಆಸ್ಪತ್ರೆಗಳಿಗೆ ಎಡತಾಗ್ತಾ ಇದ್ರು. ಆ ಹೃದಯ ವಿದ್ರಾವಕ ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮಕ್ಕಳಿಗೆ ಕೇಳಿಸ್ಲಿಲ್ಲ ತಾಯಂದಿರ ಕೂಗು, ಫೋನ್ ಸ್ಕ್ರೀನ್ ಮೇಲೆ MOM ನಂಬರ್, ಆದ್ರೆ ಮಾತಾಡಲು ಸಿಕ್ತಿಲ್ಲ ನೆಟ್ವರ್ಕ್. ಆಸ್ಪತ್ರೆಗೆ ಓಡೋಡಿ ಬಂದ ಪೋಷಕರು. RCB ಸಂಭ್ರಮಾಚರಣೆ ವೇಳೆ ಸಂಭವಿಸಿದ ಘೋರ ದುರಂತ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಎಲ್ಲರೂ ಕೂಡ ಹದಿಹರೆಯದವರು, ಬಾಳಿ ಬದುಕಬೇಕಾದ ಜೀವಗಳು. ಹುಟ್ಟುತ್ತಲೇ RCB ಫ್ಯಾನ್ಸ್, ಬೆಳೀತಾ ಅಭಿಮಾನ ಹೆಮ್ಮರವಾಗಿತ್ತು. ಹೆಮ್ಮೆಯ ತಂಡ ಕಪ್ಪು ಗೆದ್ದ ಬಳಿಕ ಸಂಭ್ರಮ ಮುಗಿಲು ಮುಟ್ಟಿ ಚಪ್ಪರ ಹೊದ್ದಿತ್ತು. ಆದರೆ ಅದಾದ ಕೆಲವೇ ಗಂಟೆಗಳಲ್ಲಿ ಗಂಟಲಿನ ಪಸೆ ಒಣಗಿತ್ತು. 11 ಜನ ಹೆಣವಾಗಿದ್ರು. ಯಾರದ್ದೋ ನಿರ್ಲಕ್ಷ್ಯ, ಇನ್ಯಾರದೋ ಫೋಟೋಶೂಟ್ಗೆ ಈ ಜೀವಗಳು ಬಲಿಯಾಗಿದ್ವು. 11 ಮನೆಗಳ ನಂದಾದೀಪಗಳೇ ಆರಿತ್ತು. ಆ ಹೆತ್ತವರ ಕರುಳಿನ ಕೂಗಿಗೆ ಕಣ್ಣೀರು ಸಹ ಬಿಕ್ಕುತ್ತಿದೆ. ಈ ರೋದನೆ ಶಾಶ್ವತ, ಇದು ಮದ್ದಿಲ್ಲದ ಮನೆ. ಅಂದ ಹಾಗೆ ಈ ದುರಂತದ ಬಳಿಕ ಒಂದೊಂದೇ ಸತ್ಯಗಳು ಸ್ಫೋಟವಾಗ್ತಾ ಇದೆ. ಚಿನ್ನಸ್ವಾಮಿ ಮೈದಾನದ ಕಾಲ್ತುಳಿತದಲ್ಲಿ ತಮ್ಮ ಮಕ್ಕಳನ್ನ ಕಳೆದುಕೊಂಡ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಮಧ್ಯಾಹ್ನ 3 ಗಂಟೆ ವೇಳೆಗೆ ಕಾಲ್ತುಳಿತದಲ್ಲಿ ಸಾವಿನ ಸುದ್ದಿಯನ್ನ ಟಿವಿಯಲ್ಲಿ ನೋಡಿದ ಪೋಷಕರು ಗಾಬರಿಗೊಂಡ್ರು. ಕೂಡಲೇ ತಾಯಿಂದರು ಮಕ್ಕಳಿಗೆ ಫೋನ್ ಮಾಡಿದ್ರೆ ಮಕ್ಕಳ ಫೋನ್ ರಿಂಗ್ ಆಗ್ತಿದೆ. ಸ್ಕ್ರೀನ್ ಮೇಲೆ MOM ಅಂಥೇಳಿ ಡಿಸ್ಪ್ಲೇ ಆಗ್ತಿದೆ. ಆದರೆ ಕಾಲ್ ಪಿಕ್ ಮಾಡಿದ್ರು ನೆಟ್ವರ್ಕ್ ಇಲ್ಲದೆ ಮಾತನಾಡೋದು ಕೇಳಿಸ್ತಾ ಇರಲಿಲ್ಲ. ಇದರಿಂದ ಗಾಬರಿಗೊಂಡ ಪೋಷಕರು ನಮ್ಮ ಮಕ್ಕಳಿಗೆ ಏನಾಯ್ತು ಅನ್ನುವಂತಹ ಗಾಬರಿಯಲ್ಲಿ ಆಸ್ಪತ್ರೆ ಮೈದಾನದತ್ತ ಓಡೋಡಿ ಬಂದಿದ್ರು. ಸರ್, ಆ್ಯಕ್ಚುಲಿ ನಾವು ಒಳಗಡೆ ಹೋದಾಗ ಕೆಲವು ಮೊಬೈಲ್ಗಳಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇತ್ತು ಮಾಮ್ ಅಂತ ಅಂದ್ಬಿಟ್ಟು, ಅಮ್ಮ ಅಂತ ಅಂದ್ಬಿಟ್ಟು. ಅವರು ಫೋನ್ ಎತ್ತುಗುರು ಅಂತ ನಾನು ಹೇಳಿದೆ. ಅಂದರೆ ಅವ್ರಿಗೆ ಅವ್ರ ಅಮ್ಮದಿರು ಫೋನ್ ಮಾಡ್ತಾ ಇದ್ದಾರೆ, ನೆಟ್ವರ್ಕ್ ಸಿಗ್ತಾ ಇಲ್ಲ. ನಾನು ಕೂಡ ನಮ್ಮ ಅಮ್ಮ ಫೋನ್ ಮಾಡಿ ಒಂದು 10 ಸರಿ ಫೋನ್ ಮಾಡಿದ್ರು. ಯಾಕೆ ಹಿಂಗೆ ಫೋನ್ ಮಾಡ್ತಾರೆ ಅಂತ, ನೆಟ್ವರ್ಕ್ ಸಿಗ್ತಾ ಇಲ್ಲ, ನಾನು ಮಾತಾಡೋಣ ಅಂತ. ಮತ್ತೆ ಎತ್ಬಿಟ್ಟು ಬಾಯಿಗೆ ಬಂದಾಗ ಬೈದರು. ಏನಕ್ಕೆ ಹೋಗಿದೆ ನೀನಲ್ಲಿ, ಮಾನ ಮರ್ಯಾದಿಲ್ವ ನಿನಗೆ, ಇಲ್ಲಿ ಡೆತ್ಗಳಾಗ್ತಾ ಇದ್ದಾರೆ, ಅಲ್ಲ 7 ಜನ ಸತ್ತೋಗಿದ್ದಾರೆ ಅಂತ ಬರ್ತಾ ಇದೆ ಟಿವಿಲಿ, ಏನು ಮಾಡ್ತಿದ್ದೆ ನೀನು, ಏನಕ್ಕೆ ಹೋದೆ ನೀನು ಅಂತ ಬೈದರು. ಬೈದ ತಕ್ಷಣ ನಾನು ಭಯ ಆಯಿತು, ಸರಿ ಆಯಿತು ಅಮ್ಮ ಬೈತಾರೆ ಫುಲ್ಲು ಅಂದ್ಬಿಟ್ಟು ಬಂದ್ಬಿಟ್ಟೆ. ವಾಪಸ್ ಬಂದೆ ಬಿಡಿ. ಅದಾದಮೇಲೆ ನನ್ನ ಪಕ್ಕದಲ್ಲಿದ್ದವ್ರಿಗೆಲ್ಲ ಮಾಮು ಅಂತ ಸ್ಕ್ರೀನಲ್ಲಿ ನಾನು ನೋಡಿದೆ. ಎತ್ತುಗುರು 7 ಡೆತ್ ಆಗಿದೆ ಅಂತೆ, ಫೋನ್ ಎತ್ಬಿಟ್ಟು ಫಸ್ಟ್ ಮಾತಾಡೋಣ, ಮಮ್ಮಗೆ ಫಸ್ಟ್ ಹೇಳು ಅಂದರೆ ಅವ್ರಿಗೆ ನೆಟ್ವರ್ಕೇ ಸಿಗ್ತಾ ಇಲ್ಲ. ಕೆಲವರು ಆಸ್ಪತ್ರೆ ಹತ್ರ ಹುಡಿಕೊಂಡು ಹೋಗಿದ್ದಾರಂತೆ ಅವ್ರ ಅಮ್ಮದಿರು, ಫೋನ್ ಎತ್ತದಲ್ಲೇ. ಆ ಥರದ್ದೆಲ್ಲ ಅಲ್ಲಿ ಸಿಚುವೇಶನ್ ಕಾಣ್ತದೆ ನಮಗಲ್ಲಿ. 18 ವರ್ಷಗಳ ಬಳಿಕ RCB ಕಪ್ ಗೆದ್ದಿದೆ. ಸತ್ರು ಪರವಾಗಿಲ್ಲ ಅಂತ ಅಮ್ಮನ ಫೋನ್ ನಿರ್ಲಕ್ಷ್ಯ, ತಾಯಿಯ ಫೋನ್ ಕರೆಯನ್ನ ಲೆಕ್ಕಿಸದ ಹುಚ್ಚು ಅಭಿಮಾನಿ. ಸಾವಿನ ಸಂಖ್ಯೆ ಏರ್ತಾ ಇದ್ದಂತೆ ತಂದೆ ತಾಯಿಗಳಿಗೆ ಆತಂಕ ಹೆಚ್ಚಾಗಿತ್ತು. ಮಕ್ಕಳ ಫೋನ್ ಸಂಪರ್ಕಕ್ಕೆ ಸಿಗ್ತಿಲ್ಲ, ಆಸ್ಪತ್ರೆಯ ಬಳಿಯೂ ಕೂಡ ಇಲ್ಲ, ಮಕ್ಕಳೇನಾದ್ರು ಅಂತ ಹೇಳಿ ಕಂಗಾಲಾಗಿದ್ರು. ಈ ಮಧ್ಯೆ ಹುಚ್ಚು ಅಭಿಮಾನಿಯೊಬ್ಬ ತಾಯಿ ಫೋನ್ ಕರೆಯನ್ನ ಲೆಕ್ಕಿಸದೆ 18 ವರ್ಷಗಳ ಬಳಿಕ RCB ಕಪ್ಪನ್ನ ಗೆದ್ದಿದೆ. ಸತ್ರು ಪರವಾಗಿಲ್ಲ ಅಂಥೇಳಿ ತಾಯಿಯ ಫೋನನ್ನ ನಿರ್ಲಕ್ಷ್ಯ ಮಾಡಿದ್ನಂತೆ. ಇನ್ನು ಭೂಮಿಗೆ ಮೈದಾನಕ್ಕೆ ಹೋಗ್ತಾ ಇರುವಾಗ ಮೆಟ್ರೋದಲ್ಲೂ ಕೂಡ ಫುಲ್ ರಶ್ ಇದೆ ಅಂಥೇಳಿ ತಾಯಿಯ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಿದ್ನಂತೆ. ಆನಂತರ ಸಂಪರ್ಕಕ್ಕೆ ಸಿಗಲಿಲ್ಲ ಅಂಥೇಳಿ ಕಾಲ್ತುಳಿತದಲ್ಲಿ ಮೃತಪಟ್ಟ ಭೂಮಿಗೆ ತಂದೆ ಮಗನನ್ನ ನೆನೆದು ಕಣ್ಣೀರು ಹಾಕಿದ್ರು. ಗ್ರೌಂಡಿಗೆ ಹೋದ್ಮೇಲೆ ರೀಚ್ ಆಗೇ ಇಲ್ಲ. ಅವ್ನು ಮೆಟ್ರೋದಲ್ಲಿ ಅಷ್ಟೇ ಮಾತಾಡಿದ್ದು, ಅದಾದಮೇಲೆ ಅವ್ನು ಮಾತಾಡೋಕ್ಕೆ ಸಿಕ್ಕಿಲ್ಲ. ಬೆಳಿಗ್ಗೆ ಹೋಗುವಾಗೂ ನನಗೆ ನೋಡೋಕ್ಕೂ, ಬೆಳಗ್ಗೆ ನನಗೆ ಹೇಳೋಕ್ಕೂ ಸಿಗಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ICUನಲ್ಲಿ ಇಟ್ಟಿದ್ದಾರೆ, ಬನ್ನಿ ಅಂಕಲ್ ಅಂತಂದ್ರು. ಅಲ್ಲಿ ಹೋದ್ಮೇಲೆ ಅದ್ರ ಪರಿಸ್ಥಿತಿ ಏನು ಅಂತ ಗೊತ್ತಾಗಿದ್ದು ಸರ್. ವಿಡಿಯೋ ಕಾಲೂ ಮಾಡಿ ಹೇಳೋಗಿದ್ದಾನೆ. ವಿಡಿಯೋ ಕಾಲ್, ಅಮ್ಮ ತುಂಬ ರಶ್ ಇದೆ, ಮೆಟ್ರೋ ಫುಲ್ ರಶ್ ಇದೆ, ನಾನು ಹೋಗ್ತಾ ಇದ್ದೀನಿ ಅಂತ ವಿಡಿಯೋ ಕಾಲ್ ಮಾಡಿ ಹೇಳೋಗಿದ್ದ. ಹೆತ್ತ ಕರುಳು ಮಕ್ಕಳ ಬಗ್ಗೆ ಗಾಬರಿಯಲ್ಲಿದ್ದರೆ ಇತ್ತ ಮಕ್ಕಳು ಮಾತ್ರ ಹುಚ್ಚಾಟ ನಡೆಸ್ತಿದ್ರು. ಫೋನ್ ಕನೆಕ್ಟ್ ಆಗದಿದ್ದಾಗ ಮುಕ್ಕೋಟಿ ದೇವರಿಗೆ ಪ್ರಾರ್ಥಿಸ್ತಿದ್ದ ತಾಯಿಂದಿರು ಮಕ್ಕಳು ಸೇಫಾಗಿ ಮನೆಗೆ ಬರಲಿ ಅಂಥೇಳಿ ಮಕ್ಕಳಿಗಾಗಿ ಕಾಯ್ತಿದ್ರು. ಕಾಲ್ತುಳಿತದ ದುರಂತದಲ್ಲಿ ಮೃತಪಟ್ಟ ಮಕ್ಕಳ ಸಾವಿನ ಕೊನೆಯ ಕ್ಷಣವನ್ನು ನೋಡಿ ಈಗಲೂ ಕೂಡ ಬಿಕ್ಕಿ ಅಳ್ತಿದ್ದಾರೆ ಪೋಷಕರು. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.